ಹಾಯ್ ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಿನ್ನೆ ಶಿವರಾತ್ರಿ ಹಬ್ಬಕ್ಕೆ ಸುಲಭವಾಗಿ ನಾನು ನೈವೇದ್ಯಕ್ಕೆ ಮಾಡಿಕೊಂಡಿದ್ದೆ. ಅದೆರಡು ರೆಸಿಪಿಗಳನ್ನ ಇವತ್ತು ಹಾಕ್ತಾ ಇದ್ದೀನಿ. ಬಹಳ ದಿನಗಳಾಗೋಗಿತ್ತು ನಾನು ಅಡುಗೆ ರೆಸಿಪಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು. ಕಾರ್ಯಕ್ರಮವನ್ನು ನೋಡಿ, ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ. ನಾವು ನೈವೇದ್ಯಕ್ಕೆ ಅದಂತೆ ಇದಂತೆ ಎಲ್ಲ ಮಾಡಿಕೊಂಡು ಆಯಾಸ ಮಾಡ್ಕೊಳ್ಳೋದ್ರಿಂದ ನಮಗೇನು ಪ್ರಯೋಜನ ಇಲ್ಲ. ದೇಹ ಆಯಾಸ ಆಗುತ್ತೆ ಅಷ್ಟೇ. ಸುಲಭವಾಗಿ ದೇವರಿಗೆ ನೈವೇದ್ಯವನ್ನು ನಾನು ಮಾಡ್ಕೊಳ್ಳೋ ವಿಧಾನವನ್ನು ನಿನ್ನೆ ನಾನು ಮಾಡಿದೆ. ಅದನ್ನೇ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಎಲ್ಲರೂ ಸಾಮಾನ್ಯ ಮಾಡಿರ್ತೀರ, ವಿಶೇಷತೆ ಏನಿಲ್ಲ. ಅದನ್ನು ಇವತ್ತು ಅಪ್ಲೋಡ್ ಮಾಡಿದ್ದೀನಿ. ದಯಮಾಡಿ ನೋಡಿ, ಸಹಕಾರವನ್ನು ನೀಡಿ. ಬನ್ನಿ, ಈಗ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಮೊದಲಿಗೆ ಸಿಹಿ ಅವಲಕ್ಕಿ ಮಾಡ್ತಾಯಿದ್ದೀನಿ. ಈ ಪಾವ್ನಲ್ಲಿ 1.5 ಪಾವು ಗಟ್ಟಿ ಅವಲಕ್ಕಿಯನ್ನು ಚೆನ್ನಾಗಿ ತೊಳೆದು ಕೊಳೆಯೆಲ್ಲ ತೆಗೆದು ಸ್ವಲ್ಪ ನೀರು ಹಾಕಿ 1.5 ಗಂಟೆಗಳ ಕಾಲದಿಂದ ನೆನೆಸಿಟ್ಕೊಂಡಿದ್ದೆ. ಈಗ ನೋಡಿ, ಸಂಪೂರ್ಣವಾಗಿ ನೆನೆದು ಬಂದಿದೆ. ಇದಕ್ಕೆ ನಾನು 1.5 ಕಪ್ಪಷ್ಟು ಬೆಲ್ಲವನ್ನು ತುರಿದಿಟ್ಕೊಂಡಿದ್ದೀನಿ. ಏಲಕ್ಕಿ ಮತ್ತು ಸ್ವಲ್ಪ ಜೇನುತುಪ್ಪ, ಹಾಗೆ 1 ಕಪ್ಪು ಕಾಯಿ ತುರಿ, ಹಾಗೆ ನಂದಿನಿ ತುಪ್ಪ, ಇದನ್ನೆಲ್ಲವನ್ನು ಹಾಕಿ 1 ಚಿಟಿಕೆ ಉಪ್ಪು, ಇದಿಷ್ಟನ್ನು ಹಾಕಿ ನಾನಿವತ್ತು ಸಿಹಿ ಅವಲಕ್ಕಿಯನ್ನು ಮಾಡ್ತಾಯಿದ್ದೀನಿ. ನೀವು ಯಾವ ರೀತಿ ಮಾಡ್ತೀರ ಅನ್ನೋದನ್ನು ನಾನು ಸಹ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಇಲ್ಲಿ ನಮ್ಮ ಮನೆಯ ಸಿಹಿಗೆ ಅನುಗುಣವಾಗಿ ನಾನು ಬೆಲ್ಲವನ್ನು ತುರಿದಿಟ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕಿದ್ರೆ ಸಿಹಿ ಅವಲಕ್ಕಿ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಹನಿ ಜೇನುತುಪ್ಪವನ್ನು ಹಾಕೋತಾ ಇದ್ದೀನಿ. ಬೆಲ್ಲವನ್ನು ಬಳಸೋದ್ರಿಂದ ನೀವು ಸಿಹಿಯನ್ನು ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೊಳ್ಳಿ. ನಾವು ಸ್ವಲ್ಪ ಸಿಹಿ ಹೆಚ್ಚಿಗೆ ತಿನ್ನೋದ್ರಿಂದ ನಾನು ಹೆಚ್ಚಿಗೆ ಹನಿ ಮತ್ತು ಬೆಲ್ಲವನ್ನೆಲ್ಲ ಹಾಕೋತಾ ಇದ್ದೀನಿ. ನಿಮ್ಮ ಮನೆಯ ಸಿಹಿಗೆ ಅನುಗುಣವಾಗಿ ನೀವು ಇದನ್ನೆಲ್ಲವನ್ನು ಹಾಕ್ಕೊತಾ ಬನ್ನಿ. ತುಪ್ಪ 1-2-3 ಸ್ಪೂನ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನೇನು ನಾವು ಸ್ಟವ್ ಮೇಲಿಟ್ಟು ಕೆತ್ಕೋವಂಥದ್ದೇನಿಲ್ಲ, ಬಿಸಿ ಮಾಡುವಂಥ ಅವಶ್ಯಕತೆ ಇಲ್ಲ. ಎಲ್ಲವನ್ನು ಹಾಕ್ಬಿಟ್ಟು ನಾವು ಕೈಯಲ್ಲಿ ಕಲಿಸ್ಬಿಟ್ರೆ ಆಯಿತು. ಸಿಹಿ ಅವಲಕ್ಕಿ ಒಂದು 10-15 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಕಾಯಿ ತುರಿ, ಬೆಲ್ಲದ ತುರಿ, ಜೇನುತುಪ್ಪ, ತುಪ್ಪ ಮತ್ತು ಏಲಕ್ಕಿ ಪುಡಿ ಈಗ ಹಾಕೋತಾ ಇದ್ದೀನಿ. ಎಲ್ಲವನ್ನು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ. ಏಲಕ್ಕಿ ಪುಡಿಯನ್ನು ಎಲ್ಲನೂ ಹಾಕಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು. ನೋಡಿ, ಏಲಕ್ಕಿ ಸ್ವಲ್ಪ ಹೆಚ್ಚಿಗೆ ಹಾಕೋತಾ ಇದ್ದೀನಿ. ಎಲ್ಲವನ್ನು ಹಾಕ್ಕೊಂಡು ನಾನು 1 ಸ್ಪೂನ್ ತುಪ್ಪ ಹಾಕ್ಕೊಂಡೆ. ಯಾಕೋ ನನಗೆ ಅದು ಸಾಕಾಗಲಿಲ್ಲ ಅನ್ನಿಸ್ತು. ಒಟ್ಟು ನಾನು 4 ಸ್ಪೂನ್ರಿಂದ 5 ಸ್ಪೂನ್ ತುಪ್ಪವನ್ನು ಬಳಸಿದ್ದೀನಿ. ಎಲ್ಲವನ್ನು ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಯಿತು. ಸಿಹಿ ಅವಲಕ್ಕಿ ಬೇಗನೆ ಆಗುತ್ತೆ, ದೇವರ ನೈವೇದ್ಯಕ್ಕೂ ಆಗುತ್ತೆ, ತಿನ್ನೋದಕ್ಕೂ ತುಂಬ ರುಚಿಕರವಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ. ನೋಡಿ, ರುಚಿಕರವಾದ ಸಿಹಿ ಅವಲಕ್ಕಿ ರೆಡಿ ಆಯಿತು. ಈ ರೀತಿ ಒಮ್ಮೆ ಟ್ರೈ ಮಾಡಿ. ಸುಲಭವಾಗಿರುತ್ತೆ, ತಿನ್ನೋಕ್ಕೂ ಬಹಳ ರುಚಿಕರವಾಗಿರುತ್ತೆ. ದೇವರ ನೈವೇದ್ಯಕ್ಕೂ ಶ್ರೇಷ್ಠವಾದದ್ದು ಈ ಕುಚೇಲನ ಅವಲಕ್ಕಿ. ರಸಾಯನ ಮಾಡ್ತಾ ಇದ್ದೀನಿ. ನೋಡಿ, ಪಚ್ಚ ಬಾಳೆಹಣ್ಣಲ್ಲಿ ಯಾವತ್ತೂ ಪಂಚಾಮೃತ ಅಥವಾ ರಸಾಯನ ಮಾಡಬೇಕು, ಬಹಳ ರುಚಿಕರವಾಗಿರುತ್ತೆ. ಈಗ ಸಿಪ್ಪೆ ಎಲ್ಲ ಹಿಡಿದು ಇದನ್ನು ಹೆಚ್ಕೊಂಬರ್ತೀನಿ. ನೋಡಿ, ಬಾಳೆಹಣ್ಣೆಲ್ಲ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ ಸೇಮ್ ಪ್ರೊಸೀಜರ್. 1 ಕಪ್ಪು ತೆಂಗಿನ ತುರಿ, ನಿಮ್ಮ ಮನೆಯ ಸಿಹಿಗೆ ಅನುಗುಣವಾಗಿ ನಾನು 2 ಕಪ್ಪಷ್ಟು ಬೆಲ್ಲವನ್ನು ತುರಿದಿಟ್ಕೊಂಡಿದ್ದೀನಿ. ಹಾಗೆ ಜೇನುತುಪ್ಪ, ಹಾಗೆ ತುಪ್ಪ ಮತ್ತು ಏಲಕ್ಕಿ ಹುಡಿ. ಇಲ್ಲಿ ಉಪ್ಪು ಬಳಸೋ ಹಾಗಿಲ್ಲ. ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿಟ್ರೆ ರುಚಿಕರವಾದಂತಹ ಪಂಚಾಮೃತ ರೆಡಿಯಾಗುತ್ತೆ. ಕೆಲವರು ಇಲ್ಲಿ ಖರ್ಜೂರ ಅಂತೆ, ಗೋಡಂಬಿ ಅಂತೆ, ದ್ರಾಕ್ಷಿ, ಆ್ಯಪಲ್ಲು ಮತ್ತು ಮಾಮೂಲಿ ಗ್ರೇಪ್ಸ್ಗಳೆಲ್ಲ ಹಾಕ್ತಾರೆ. ನಾನು ಏನನ್ನು ಬಳಸಲ್ಲ. ದೇವರ ನೈವೇದ್ಯಕ್ಕೆ ಇಷ್ಟೇ ಸಾಕು, ಬಹಳ ಚೆನ್ನಾಗಿರುತ್ತೆ. ನೋಡಿ, ಸಂಪೂರ್ಣ ಎಲ್ಲವನ್ನು ಹಾಕ್ಕೊಂಡು ಏಲಕ್ಕಿ ಪುಡಿಯನ್ನು ಹಾಕಿ ಈಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರುಚಿಕರವಾದ ನೈವೇದ್ಯ, ತಿನ್ನೋದಕ್ಕೂ ದೇವರ ನೈವೇದ್ಯಕ್ಕೂ ಬಹಳ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ಮರೆಯದೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹರಿಹರರಿಬ್ಬರಿಗೂ ಪ್ರಿಯವಾದಂತಹ ಸಿಹಿ ಅವಲಕ್ಕಿ ಮತ್ತು ಪಂಚಾಮೃತ, ಎಲ್ಲ ದೇವರಿಗಳಿಗೂ ನೈವೇದ್ಯಕ್ಕೆ ಶ್ರೇಷ್ಠವಾದದ್ದು ಪಂಚಾಮೃತ. ಇದಿಷ್ಟನ್ನು ನಾವು ಮಾಡಿಕೊಂಡು ಹಬ್ಬವನ್ನು ಆಚರಿಸಿದ್ವಿ. ಇನ್ನೇನು ಮಾಡಿದ್ದೆ ಅನ್ನೋದನ್ನು ವಿಡಿಯೋನ ನಾಳೆ ಅಪ್ಲೋಡ್ ಮಾಡ್ತೀನಿ. ಮತ್ತು ನಾನು ನಾಳೆ ನಿಮಗೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮ್ಮ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು. ಜಾಗರಣೆ ಮಾಡಿದರೆ ಇವತ್ತು ನಿದ್ದೆ ಮಾಡೋಕ್ಕೆ ಹೋಗ್ಬೇಡಿ. ಸಾಯಂಕಾಲ ನಕ್ಷತ್ರ ಮತ್ತು ಚಂದ್ರನ ದರ್ಶನ ಮಾಡಿ ಆರಾಮಾಗಿ ಮಲ್ಕೊಳ್ಳಿ. ನಮಸ್ಕಾರಗಳು. ಜೈ ಗಣೇಶ.